ಒಂದೆಡೆ ಹಸುವಿನ ರಕ್ತ ಹೀರುತ್ತಿರುವ ಚಿರತೆಯ ದೃಶ್ಯಗಳು, ಮತ್ತೊಂದೆಡೆ ದೇಶದ ಪ್ರಖ್ಯಾತ ಆಶ್ರಮವಾಸಿಗಳ ಗ್ರಾಮದಲ್ಲಿ ಚಿರತೆಗಳು ಓಡಾಡುತ್ತಿರುವ ದೃಶ್ಯಗಳು. ಇಂತಹ ದೃಶ್ಯಗಳು ಸರಿಯಾಗಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯ ಸತ್ಯಸಾಯಿ ಲೋಕ ಶಿಕ್ಷಣ ಸಂಸ್ಥೆಗಳ ಸತ್ಯಸಾಯಿ ಗ್ರಾಮದ ಬಳಿ. ಮುದ್ದೇನಹಳ್ಳಿ ಸಮೀಪದ ಕಣಿವೆ ನಾರಾಯಣಪುರ ಗ್ರಾಮದ ರೈತ ರವಿಕುಮಾರ್ ಅವರ ಜಮೀನಿನಲ್ಲಿ ಹಸುವಿನ ಮೇಲೆ ಚಿರತೆ ದಾಳಿ ನಡೆಸಿ ಕೊಂದಿದೆ. ಬಳಿಕ ಹಸುವನ್ನು ಎಳೆದೊಯ್ದು ತಿನ್ನುತ್ತಿರುವ ವಿಡಿಯೋವನ್ನು ಹಸುವಿನ ಮಾಲೀಕ ರವಿ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಇದರಿಂದ ಕಣಿವೆ ನಾರಾಯಣಪುರ ಗ್ರಾಮದಲ್ಲಿ ರಾತ್ರಿ ವೇಳೆ ಚಿರತೆಗಳ ಭೀತಿ ಎದುರಾಗಿದೆ. ರೈತರು ಜಮೀನಿನ ಕಡೆ ಹೋಗಲು ಸಹ ಭಯ ಪಡುತ್ತಿದ್ದಾರೆ. ನಾವು ಮಕ್ಕಳು ಹೆಂಗಸರು ಎಲ್ಲ ಬರ್ತಾರೆ ಜೀದಾಳ ಹಸುಗಳು ಹೇಳ್ಕೊಂಡು ಕಷ್ಟ ಬಿದ್ದು ನಾವು ಬೆಡ್ದಾಗ ಬಂದರೆ ಚಿರತೆಗಳ ಕಾಟ ಜಾಸ್ತಿ ನಮಗೆ. ಮೇವಕ್ಕೆ ಬಿಡಲ್ಲ. ಮೇಯ್ತಾ ಇದ್ರೆ ನೋಡಿ, ಮಧ್ಯಾಹ್ನ ಮೇಯ್ತಾ ಇದ್ರೆ 3 ಮೇಯ್ತಾ ಇದ್ರೆ ಬಂದು ಓಡಿಸ್ಕೊಂಡು ಹೋಗ್ಬಿಟ್ಟು ಸಾಯ್ಸಕ್ಕೆ ಬಿಟ್ಟಿದೆ. ಇದನ್ನು ಫಾರೆಸ್ಟ್ನವರು ಏನಾನ ಮಾಡಿ ಬೋನೋಗೇನೋ ಇಕ್ಬಿಟ್ಟು ಅದನ್ನು ಹಿಡಿಬೇಕು. ನಮಗೆ ಭಾರಿ ತೊಂದರೆ ಕೊಡ್ತಾಯಿದೆ. ನಾವು 6 ಮೇಕೆ ತಿಂದಾಗ್ದ್ವು. ಆವಾಗೂ ಹೇಳಿದ್ದೀನಿ, ಅವರು ತಲೆಗೆ ಹಾಕ್ಕೊಂಡಿಲ್ಲ. ಅವ್ರಿಗೇನು ಬರ್ತಾರೆ, ಗಾಡಿನಾಗ ಬರ್ತಾರೆ, ರೋಡಿಂದ ಬಂದು ರೋಡಿಂದ ಹೋಗ್ತಾರೆ. ಅವ್ರ ಪರಿಹಾರ ಏನಂತ ಗೊತ್ತಾಗಲ್ಲ ಅವ್ರಿಗೆ. ರೈತರ ಕಷ್ಟ ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ. ಸ್ವಲ್ಪ ಗೌರ್ಮೆಂಟ್ ಸಂಬಳ ಕೊಡ್ತಾರೆ, ತಗೊಡ್ತಾರೆ, ಓದ್ತಾ ಇರ್ತಾರೆ ಅವರು. ನಾವು ನೋಡಿದಾಗ ಮೇಯ್ತಾ ಇತ್ತು ಮೇಯ್ತಾ ಇದ್ರನ್ನ ಬಂದು ಓಡಿಸ್ಕೊಂಡು ಹೋಗ್ಬಿಟ್ಟು ದಬ್ಬಾಗ್ಬಿಡ್ತು. ಇವರು ಮೇಯ್ಸಕ್ಕೆ ಬಂದಿದ್ರಲ್ಲ, ಅವರು ಕಿರ್ಚ್ಕೊಂಡವ್ರೆ. ಕಿರ್ಚ್ಕೊಂಡಾಗ ಅಲ್ಲಿ ಹೋಗ್ಬಿಟ್ಟು ತಗೊಂಡೋಗ್ಬಿಟ್ಟು ದಬ್ಬಾಗ್ಬಿಟ್ಟದೆ. ಎಷ್ಟು ಭಯಂಕರವಾಗಿತ್ತು? ಸುಮಾರು ಭಯಂಕರ ಇವು. ಹಾಂ, ಹೋಗೋಕ್ಕಾಗಲ್ಲ, ಭಯ ಆಗುತ್ತೆ ನಮಗೆ. ಅಷ್ಟು ದಪ್ಪ ಐತೆ ಅದು. ಇವಾಗ ನೋಡಿ, ನಾವು ಈಡಿನಾಗ ತಗೊಂಡಿದ್ದೀವಲ್ಲ, ಅದನ್ನು ಮತ್ತೆ ಬಂದು ತಿರ್ತೈತೆ, ರಿಟರ್ನ್ ತಿಂತಾ ಇರೋದು. ಹಾಂ, ರವಿಕುಮಾರ್ ಅಂತೇಳಿ. ಈಗ ನೀವು ನೋಡಿದ್ರಲ್ಲ ಅಲ್ಲಿ ಹಸು ಏನಾಗಿದೆ ಅಂತ. ಈಗ ಹಸು ಮೇಲೆ ದಾಳಿ ಮಾಡಿದೆ, ನೆಕ್ಸ್ಟ್ ಮನುಷ್ಯರ ಮೇಲೆ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಇಲ್ಲಿ ಮನುಷ್ಯರೆಲ್ಲ ಓಡಾಡೋಕ್ಕಾಗುತ್ತಾ? ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನೋ ಸ್ವಲ್ಪ ಅವನ್ನೆಲ್ಲ ಹಿಡಿದು ಹಂಗೇನೋ ಇದು ಮಾಡ್ಬೇಕು. ಮಕ್ಕಳು ಮರಿಯೆಲ್ಲ ಬರ್ತಾ ಇರ್ತಾರೆ ಇಲ್ಲಿ, ತುಂಬ ಯಾವ ಹೊತ್ತಲ್ಲಿ ಬರ್ತಾರೆ. ತುಂಬ ಕಷ್ಟ ಆಗುತ್ತೆ ಸರ್ ಈ ಕಡೆ. ಈ ಬೆಳಗ್ಗೆ ನಮ್ಮ ತಾಯಿ ಈ ಕಡೆ ಇದ್ರಂತೆ, ಇನ್ನೇನು ಅಂದವೇ ಇನ್ನು ಹೊಡ್ಕೊಂಡು ಹೋಗ್ಬೇಕು ಟೈಮಿಂಗ್ಸು. ಆವಾಗ ಒಂದು ಹಸು ಅಲ್ಲಿದೆ, ಅದು ಸ್ಕೆಚ್ ಹಾಕುತ್ತೆ ಯಾವ ಥರ ಹಸುನ ಹಿಡಿಬೇಕು ಅಂತೇಳಿ. ಆಗೇನು ಮಾಡಿದೆ, ಬೀಡಾಗಿಂದ ಅಲ್ಲಿ ಒಳಗಡೆ ಎಳ್ಕೊಂಡು ಹೋಗ್ಬಿಟ್ಟಿದೆ ಹಸುನ ಎಳ್ಕೊಂಡೋಗಿ ತಿರ್ಗಾ 4-5 ಬಾರಿ ಬಂದು ಮತ್ತೆ ಆ ಥರ ಇದು ಮಾಡಿದೆ ಹಸುನ. ಕಿರ್ಚ್ಕೊಂಡು ಅಳ್ತಾಯಿದ್ರು. ನಾನು ಬರೋಷ್ಟೊತ್ತಿಗೆ ಯಾಕೆ ಅಂತೇಳಿ ನನಗೆ ಯಾರು ಕಾಲ್ ಮಾಡಿದ್ರು. ಆಮೇಲೆ ನಾನು ಬೇಗ ಬಂದೆ. ಆಮೇಲೆ ಯಾಕಕ್ಕ ಹಿಂಗೆ ಕುತ್ಕೊಂಡಿದ್ದೆ ಅಂದರೆ, ಹೋಗ ಇಷ್ಟು ದಿನ ಸಾಕಿದ್ದು ಏನೋ ಆಯಿತು ಅಂದು ಅಳ್ತಾಯಿದ್ರು. ಅಳಬೇಡ ಬಿಡು ಅಂತೇಳಿ, ನಿಂಗೇನಾಗಿಲ್ಲ ಅಂತೇಳಿ ನಾನು ಸಮಾಧಾನ. ವೀಡಿಯೋ ನಾನೇ ಮಾಡಿದ್ದು. ಬಂದ ಮೇಲೆ ಅದಕ್ಕೆ ಮುಂಚೆನೇ ಇನ್ಸಿಡೆಂಟ್ ಆಗಿಬಿಟ್ಟಿತ್ತು ಆಗ. ಆಮೇಲೆ ನಾವು ದೂರದಿಂದನೇ ಸುಮಾರು ಒಂದು 100 ಮೀಟ್ರ್ ದೂರದಿಂದನೇ ನಾವು ವೀಡಿಯೋ ಮಾಡಿ ಮತ್ತೆ ಇದು ಮಾಡಿದ್ದು. ಭಯ ಆಗುತ್ತೆ, ದೂರದಿಂದನೇ ಭಯ ಆಗುತ್ತೆ. ಇನ್ನು ಹತ್ರಕ್ಕೆ ಹೋದರೆ ಭಯ ಆಗಿರಲ್ವಾ? ದಪ್ಪ ಇದೆ, ಸುಮಾರು ದಪ್ಪ ಇದೆ ಅದು. ಈ ಕಡೆ ಬರೋಕ್ಕೆ ಭಯ. ಹಗಲಲ್ಲೇ ಇವಾಗ ಮಧ್ಯಾಹ್ನ ಟೈಮಲ್ಲೇ ಬರುತ್ತೆ ಅಂದರೆ, ಇನ್ನು ಇಷ್ಟೊತ್ತಿನಲ್ಲೇ ಯಾರನ್ನ ಬಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದೆಡೆ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದ ಕಾಂಪೌಂಡ್ನಲ್ಲಿ ಚಿರತೆಗಳ ಉಪಟಳ ಹೆಚ್ಚಾಗಿದೆ. ಪದೇ ಪದೇ ಚಿರತೆಗಳು ಸತ್ಯಸಾಯಿ ಗ್ರಾಮದ ಆಶ್ರಮದ ಆವರಣಕ್ಕೆ ನುಗ್ಗುತ್ತಿವೆ. ಸಿಸಿಟಿವಿಯಲ್ಲಿ ಚಿರತೆಗಳ ಓಡಾಟದ ದೃಶ್ಯಗಳು ಸೆರೆಯಾಗಿದ್ದು, ಆಶ್ರಮವಾಸಿಗಳು ರಾತ್ರಿಯಾದರೆ ಹೊರಗೆ ಬರಲು ಹೆದರುತ್ತಿದ್ದಾರೆ. ಹಗಲಿನಲ್ಲಿ ಜಮೀನಿನಲ್ಲಿ, ರಾತ್ರಿಯಾದರೆ ಆಶ್ರಮದ ಆವರಣದಲ್ಲಿ ಚಿರತೆಗಳು ಪ್ರತ್ಯಕ್ಷವಾಗುತ್ತಿವೆ. ಈ ಚಿರತೆ ನಮ್ಮ ಈ ಸ್ಟೇಡಿಯಂ, ಅಂತಾರಾಷ್ಟ್ರೀಯ ಕ್ರೀಡಾ ಒಂದು ಸ್ಟೇಡಿಯಂ ಏನಿದೆ, ಅದು ಕಂಡುಕೊಂಡಿರ್ತಕ್ಕಂಥ ಬೆಟ್ಟದಲ್ಲಿ ಆಗಾಗ ನಾವು ಚಿರತೆಯನ್ನು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಮೊನ್ನೆ ನಮ್ಮ ಸೆಕ್ಯೂರಿಟಿ ಅವರೆಲ್ಲ ಹೋಗಿ ಒಂದು ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ಆತಂಕ ಉಂಟಾಗಿದೆ. ಇಲ್ಲಿ ದೇವ್ರ ದಯೆಯಿಂದ ಯಾರಿಗೂ ಏನು ತೊಂದರೆ ಮಾಡೋದಿಲ್ಲ ಅನ್ನೋದು ನಮ್ಮ ಒಂದು ಆರೈಕೆ. ಆದರೆ ಜನರಿಗೆ ಅದನ್ನು ನೋಡಿದ ತಕ್ಷಣ ಒಂದು ಭಯ ಉಂಟಾಗುತ್ತೆ. ಮತ್ತು ಸುತ್ತಮುತ್ತಲು ಕೆಲವು ಹಳ್ಳಿಗಳಲ್ಲಿ ಹಸುಗಳನ್ನು ತಿಂದಿದೆ, ಕುರಿಗಳನ್ನು ತಿಂದಿದೆ, ಮತ್ತು ನಾಯಿಗಳನ್ನು ತಿಂತಾ ಇದೆ ಅಂತ ಕೇಳಿದ್ದೇವೆ. ಈ ತೊಂದರೆ ಆಗಬಾರ್ದು. ನಮ್ಮಲ್ಲಿ ಕೂಡ ಮಕ್ಕಳಿಗೆ ಸುಮಾರು ಜನ ಇಲ್ಲಿ ಈಗ ಆಶ್ರಮದಲ್ಲಿ ಒಂದು 8,000 ಜನ ಇದ್ದಾರೆ. ಇಷ್ಟು ಜನ ಇರೋದ್ರಿಂದ ಸ್ವಲ್ಪ ಭಯ, ಆತಂಕ ಅನ್ನೋದಿದೆ. ಆದಷ್ಟು ಬೇಗ ಒಂದು ಇದಕ್ಕೆ ಪರಿಹಾರ ಅರಣ್ಯ ಇಲಾಖೆಯವರು ಪಾಪ ತಮ್ಮ ಪ್ರಯತ್ನ ತಾವು ಮಾಡ್ತಾ ಇದ್ದಂಥ ಅಧಿಕಾರಿಗಳನ್ನು ನಾವು ಕೂಡ ಸಂಪರ್ಕ ಮಾಡಿದ್ದೇವೆ. ಅವ್ರು ಆದಷ್ಟು ಬೇಗ ಒಂದು ಪರಿಹಾರ ಕೊಟ್ಟರೆ ಒಳ್ಳೆಯದು. ಈ ಜನರಲ್ಲಿ ಇರ್ತಕ್ಕಂಥ ಒಂದು ಭಯನ ಹೋಗಲಾಡಿಸೋದಕ್ಕೆ ಸಾಧ್ಯವಾಗುತ್ತೆ. ಸ್ವಲ್ಪ ನಿರ್ಭೀತಿಯಿಂದ ಜನ ಓಡಾಡೋಕ್ಕಾಗಬೇಕು. ನಮ್ಮ ಮಕ್ಕಳು ಕೂಡ ಈ ಕಡೆ ಸ್ಟೇಡಿಯಂ ಕಡೆಗೆ ಬರಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಈಗ ಈ ಬೆಟ್ಟದಲ್ಲೇ ಇದೆ, ಮಕ್ಕಳು ಗಮನಿಸಿದ್ದಾರೆ ಅದನ್ನು. ನಮ್ಮ
ಸೆಕ್ಯೂರಿಟಿ ಅವರು ಕೂಡ ಗಮನಿಸಿದ್ದಾರೆ. ಹಾಗಾಗಿ ಮಕ್ಕಳ ಕಡೆ ಸ್ಟೇಡಿಯಂ ಕಡೆ ಬರ್ಬೇಕಾದ್ರೆ ಸ್ವಲ್ಪ ಹೆದರ್ತಾರೆ. ಆದ್ದರಿಂದ ಅರಣ್ಯ ಇಲಾಖೆಯವರು ಈ ಬಗ್ಗೆ ಕೂಡಲೇ ಒಂದು ಕ್ರಮ ಕೈಗೊಂಡ್ರೆ ಅನುಕೂಲ ಆಗುತ್ತೆ. ಜನರಿಗೂ ಕೂಡ ನಿರ್ಭೀತಿಯಿಂದ ಈ ಕಡೆ ಹೊಲ ಗದ್ದೆಗಳಿಗೆ ಹೋಗಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ನಾನು ವಿನಂತಿಸಿಕೊಳ್ತೇನೆ. ಇನ್ನು ರೈತರ ಹಸು ಈಗಾಗಲೇ ಚಿರತೆಗೆ ಬಲಿಯಾಗಿದೆ. ಇದರಿಂದ ಜನರ ಭಯವೂ ಸಹ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮತ್ತೊಂದೆಡೆ ರಾತ್ರಿಯಾದರೆ ಸಾಕು ಚಿರತೆಗಳು ಸತ್ಯಸಾಯಿ ಆಶ್ರಮದತ್ತ ಮುಖ ಮಾಡುತ್ತಿವೆ. ಯಾವುದೇ ಅನಾಹುತ ಸಂಭವಿಸುವ ಮುನ್ನವೇ ಚಿಕ್ಕಬಳ್ಳಾಪುರ ಅರಣ್ಯ ಇಲಾಖೆ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿ ಚಿರತೆಗಳನ್ನು ಸೆರೆ ಹಿಡಿಯಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.